ಹೆಲ್ದಿ ಆಗಿರೋ ಡ್ರೈ ಫ್ರೂಟ್ಸ್ ಲಡ್ಡು ವೆಯ್ಟ್ ಲಾಸ್ ಆಗೋರಿಗೆ ಆಗಿರಲಿ ಅಥವಾ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿ ಲೈಟ್ ಆಗಿರಬೇಕು ಅಂದರೆ ಇದೊಂದು ಉಂಡೆ ತಿಂದರೆ ಸಾಕಾಗತ್ತೆ. ಯಾವುದೇ ಥರದ ಸ್ವೀಟ್, ಬೆಲ್ಲ, ಸಕ್ಕರೆನ ಬಳಸದೆ ಬರೀ ಡ್ರೈ ಫ್ರೂಟ್ಸ್ ಹಣ್ಣುಗಳನ್ನು ಬಳಸ್ಕೊಂಡು ಮಾಡಿರುವಂಥ ಈ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣವಾ. ಎಲ್ಲರಿಗೂ ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ದಿ ರೆಸಿಪಿ. ನಾನು ಹಾಕುವಂತೆಲ್ಲ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ 2 ಸ್ಪೂನ್ ತುಪ್ಪನ ಹಾಕೊಂಡು ಮೊದಲು ಬಾದಾಮಿನ ಹಾಕೊಂಡು ಹುರ್ಕೋತಾ ಇದ್ದೀನಿ. ನಾನು ಯಾವ್ಯಾವ ಪದಾರ್ಥನ ಮಿಕ್ಸ್ ಮಾಡ್ತೀನಿ, ಮೊದಲು ಯಾವ್ದಾವ್ದನ್ನ ಹುರ್ಕೋತೀನಿ ಅದ್ರ ತಕ್ಕಂತೆನೆ ಹುರ್ಕೊಳ್ಳಿ. ಇವಾಗ 3/4 ಕಪ್ ಆಗೋಷ್ಟು ಗೋಡಂಬಿ, 3/4 ಕಪ್ ಆಗೋಷ್ಟು ಪಿಸ್ತಾನು ಕೂಡ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ ನ ಮಾತ್ರ ಇವಾಗ ಹುರ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ಆದಷ್ಟು ಐರನ್ ಕಡಾಯಿ ಇದ್ರೆ ಇದನ್ನೇ ಬಳಸ್ಕೊಳ್ಳಿ. ಯಾಕಂದ್ರೆ ಐರನ್ ಕಡಾಯಿಯಿಂದ ಹುರ್ಕೊಳ್ಳೋದ್ರಿಂದ ನಾವ್ ಏನೆಲ್ಲ ಪದಾರ್ಥ ಯೂಸ್ ಮಾಡ್ತೀವಿ ನೋಡಿ, ಅದಕ್ಕೆ ಐರನ್ ಕಂಟೆಂಟ್ ಸೇರ್ಕೊಳ್ಳುತ್ತೆ. ಇದನ್ನ ನಾವು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಐರನ್ ಕೊರತೆ ಇದ್ರೂ ಕೂಡ ನಿವಾರಣೆ ಆಗತ್ತೆ. ಈಗ ಹುರ್ಕೊಂಡಿದ್ದಾಗಿದೆ, ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಂಡ್ಲಿಗೆ ಮತ್ತೆ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಒಂದೇ ಅಳತೆಯಲ್ಲಿ 1/2 ಕಪ್ ಆಗೋಷ್ಟು ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಈ 3 ಹಾಕೊಂಡಿದೀನಿ. ಇದನ್ನ ಎಣ್ಣೆ ಕಾಳುಗಳಂತಾನೂ ಕೂಡ ಕರೀತಾರೆ. ಈ ಬೀಜದಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಒಳ್ಳೇದು. ಎಸ್ಪೆಷಲಿ PCOD, PCOS ಪ್ರಾಬ್ಲಮ್ ಇರೋರು ಕೂಡ ಇದನ್ನ ಪ್ರತಿದಿನ ಹುರ್ಕೊಂಡು ಎತ್ತಿಟ್ಕೊಂಡು ದಿನಾ ತಿಂತಾರೆ. ಇವಾಗ ಇದು ಕೂಡ ಹುರಿದಿದ್ದಾಗಿದೆ, ಸೈಡಿಗೆ ಎತ್ತಿಟ್ಕೊಂಡ್ ಬಿಡೋಣ. ಇದೇ ಬಾಣ್ಲಿಗೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಸಿಹಿ ಇರುವಂತ ಡ್ರೈ ಫ್ರೂಟ್ಸ್ ನ ಹುರ್ಕೊಳ್ಳೋಣ. ಒಂದು 5ರಿಂದ 6 ಅಂಜೂರನ ಹೆಚ್ಚಿ ಹಾಕೊಂಡಿದೀನಿ. 1 ಇಡಿ ಆಗೋಷ್ಟು ದ್ರಾಕ್ಷಿನ ಹೆಚ್ಚಿ ಹಾಕೊಂಡಿದೀನಿ. ನಾವು ಈ ಲಡ್ಡು ಮಾಡೋದಿಕ್ಕೆ ಖರ್ಜೂರನ ಜಾಸ್ತಿ ಬಳಸೋದ್ರಿಂದ ಜಾಸ್ತಿ ಸಿಹಿ ಆಗ್ಬಿಡುತ್ತೆ. ಹಂಗಾಗಿ ನಾನು ಇಲ್ಲಿ ದ್ರಾಕ್ಷಿ ಮತ್ತೆ ಅಂಜೂರನ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಇದನ್ನ ಉರಿಬೇಕಾದ್ರೆ ಒಳ್ಳೆ ಪರಿಮಳನೂ ಕೂಡ ಬರ್ತಾ ಇರುತ್ತೆ. ಇದನ್ನ ನೀವು ಗುರ್ತು ಮಾಡ್ಕೊಂಡು ಕೂಡ ಎತ್ತಿಟ್ಕೋಬಹುದು. ಇಲ್ಲಾಂದ್ರೆ ಸಾಫ್ಟ್ ಆಗತ್ತೆ, ತುಂಬಾ ಸಾಫ್ಟ್ ಆಗ್ಬಿಡುತ್ತೆ. ಇದನ್ನು ಕೂಡ ಒಂದು ಬೌಲಿಗೆ ಎತ್ತಿಟ್ಕೊಂಡ್ ಬಿಡೋಣ. ಅದೇ ಬಾಣ್ಲಿಗೆ 1 ಅಥವಾ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳೋಣ. ಈಗ ಖರ್ಜೂರನ ಹುರ್ಕೊಳ್ಳೋಣ. ಸಾಫ್ಟ್ ಆಗಿರುವಂತ ಖರ್ಜೂರ, ತುಂಬಾ ಹಣ್ಣಾಗಿರುವಂತ ಖರ್ಜೂರ ಆದ್ರೆ ನೀವು ಹುರ್ಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ. ಇದು ಸ್ವಲ್ಪ ಗಟ್ಟಿ ಇದೆ, ಹಂಗಾಗಿ ನಾನು ಇಲ್ಲಿ ಹುರ್ಕೋತಾ ಇದ್ದೀನಿ. ಈ ರೀತಿ ಹುರ್ಕೊಳ್ಳೋದ್ರಿಂದ ನಾವು ರುಬ್ಬೋದಿಕ್ಕೆ ಸಾಫ್ಟ್ ಆಗಿರತ್ತೆ. ಇನ್ನು ಬೇಗನೆ ರುಬ್ಕೋಬಹುದು. ತುಂಬಾ ಕಷ್ಟ ಅನ್ಸಲ್ಲ, ತುಂಬಾ ಟೈಮ್ ಕೂಡ ತಗೊಳ್ಳೋದಿಲ್ಲ. ಹಂಗಾಗಿ ಖರ್ಜೂರನ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತೀನಿ. ಇವಾಗ ಆಲ್ಮೋಸ್ಟ್ ಹುರ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ತುಂಬಾ ಸಾಫ್ಟ್ ಅಂಡ್ ಶೈನಿ ಆಗಿ ಕಾಣ್ತಿದೆ. ಹಿಂಗ್ ಹುರ್ಕೊಳ್ಳೋದ್ರಿಂದ ಘಮನು ಕೂಡ ತುಂಬಾ ಚೆನ್ನಾಗಿರತ್ತೆ. ಇನ್ನು ಹುರ್ಕೊಂಡು ಈ ರೀತಿ ರುಬ್ಕೊಳ್ಳೋದ್ರಿಂದ ಈಸಿಯಾಗಿ ರುಬ್ಕೋಬಹುದು. ಇನ್ನ ಕೊನೆಯದಾಗಿ ಇದೇ ಬಾಣ್ಲಿಗೆ 3/4 ಕಪ್ ಆಗೋಷ್ಟು ವಾಲ್ನಟ್ ಕಟ್ ಮಾಡಿರೋಂಥದ್ದು, ಹಾಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಇನ್ನು ಒಂದು 3 ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕೋಬೇಕು. ಇದನ್ನು ಕೂಡ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ಗಸಗಸೆ ಸ್ವಲ್ಪ ಬೇಗನೆ ಒತ್ತು ಬಿಡತ್ತೆ, ಹಂಗಾಗಿ ನೀವು ಕೈ ಬಿಡದೆ ಕೈಯಾಡ್ತಾನೆ ಇರ್ಬೇಕಾಗತ್ತೆ. ಈಗ ವಾಲ್ನಟ್ ಕೂಡ ಹುರ್ಕೊಂಡಿದ್ದಾಗಿದೆ. ಇದನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ ಬಿಡೋಣ ಸೈಡಿಗೆ. ಕೊನೆಯದಾಗಿ ನಾನು ಗಸಗಸೆನ ಯಾಕೆ ಹುರ್ಕೊಂಡಿದ್ದು ಅಂದ್ರೆ, ನಾವು ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಾವು ಹುರಿದಿದ್ದಾದ್ಮೇಲೆ ಮತ್ತೆ ನಾವು ಖರ್ಜೂರನ ರುಬ್ಬಿದ್ವಿ ನೋಡಿ, ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹಂಗಾಗಿ ಈ ರೀತಿ ಬಿಸಿ ಮಾಡ್ಕೋವಾಗ ನಾವು ಹಾಕಿರ್ತೀವಿ ಅಲ್ವಾ ಬಾಣ್ಲಿಯಲ್ಲಿ, ಅಲ್ಲಲ್ಲೇ ಮಿಕ್ಕಿರುತ್ತಲ್ವಾ ಗಸಗಸೆ, ಇದನ್ನೆಲ್ಲ ಕಲೆಕ್ಟ್ ಮಾಡತ್ತೆ. ಹಂಗಾಗಿ ನೀಟಾಗಿ ಎಲ್ಲವನ್ನು ಕೂಡ ಎಳ್ಕೊಳ್ಳೋದ್ರಿಂದ ಗಸಗಸೆ ವೇಸ್ಟ್ ಆಗಲ್ಲ. ಇದು ಮೇನ್ ಆಗಿ ನೀವು ಗಸಗಸೆನ ಕೊನೆಯದಾಗಿ ಹುರ್ಕೋಬೇಕು. ಎಸ್ಪೆಷಲಿ ನಾವು ಐರನ್ ಪಾತ್ರೆಯಲ್ಲಿ ಮಾಡ್ಬೇಕಾದ್ರೆ ಈ ರೀತಿ ಅಂಟ್ಕೊಂಡ್ಬಿಡತ್ತೆ. ಇನ್ನು ಬೇರೆ ಪಾತ್ರೆಯಲ್ಲಿ ಹುರ್ಕೋವಾಗ ಹಿಂಗಾಗೋದಿಲ್ಲ. ಇನ್ನು ಇದೇ ಪಾತ್ರೆಯಲ್ಲಿ ನೀವು ಮಾಡ್ತಾ ಇದ್ರ ಅಂದ್ರೆ ಗಸಗಸೆನ ಮಧ್ಯದಲ್ಲಿ ಹುರ್ಕೊಂಡ್ರೆ ನೆಕ್ಸ್ಟ್ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ಗಸಗಸೆ ಮಿಕ್ಕಿರುತ್ತೆ ನೋಡಿ, ಅದೆಲ್ಲ ಒತ್ಬಿಡತ್ತೆ. ಹಾಗಾಗಿ ಹಿಂಗ್ ಮಾಡ್ಕೊಳ್ಳೋದು ಉತ್ತಮ. ಖರ್ಜೂರನ ಸ್ವಲ್ಪ ಬಿಸಿ ಮಾಡುವಾಗ 2 ಸ್ಪೂನ್ ಆಗೋಷ್ಟು ತುಪ್ಪನೂ ಕೂಡ ಹಾಕೊಂಡು ಚೆನ್ನಾಗಿ ಅದನ್ನ ಮಿದ್ದಿದ್ದೀನಿ. ಇವಾಗ ಇದು ಹುರಿದಿರುವಂತ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಂಡು ಒಂದ್ಸತಿ ಕೈ ಆಡ್ಕೊಂಡು ಅದನ್ನ ಇನ್ನೊಂದು ಪಾತ್ರೆಗೆ ಹಾಕೋಬೇಕು. ನೀಟಾಗಿ ಮಿದ್ಬೇಕಾಗತ್ತೆ, ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಬಿಸಿ ಇರತ್ತೆ, ಹಂಗಾಗಿ ಇನ್ನು ವಾಲ್ನಟ್ ಮತ್ತೆ ಗಸಗಸೆನ ಕೊನೆಯದಾಗ ಹಾಕಿದ್ರೆ ಸಾಕಾಗತ್ತೆ. ಇವಾಗ ಒಂದು ಜೆಂಟಲ್ ಮಿಕ್ಸ್ನ ಕೊಡಿ. ಮಿಕ್ಸ್ ಮಾಡುವಾಗ ಸ್ವಲ್ಪ ಗಂಟಾಗತ್ತೆ, ಅಂದ್ರೆ ಒಂದೊಂದು ಉಂಡೆ ತರ ಮಾಡ್ಕೋಬಹುದು. ತಪ್ಪದಾದಂತ 2 ಉಂಡೆನ ಮಾಡ್ಕೊಂಡು ಚೆನ್ನಾಗಿ ನಾದ್ಕೋಬಹುದು. ನಿಮ್ಗೆ ಏನಾದ್ರು ಬಿಸಿ ಅನ್ನಿಸ್ತಂದ್ರೆ ಈ ರೀತಿ ರೊಟ್ಟಿ ತಟ್ಟೋದು ಅಥವಾ ಒಬ್ಬಿಟ್ಟು ತಟ್ಟೋ ಅಂತ ಆಳೆ ಇರುತ್ತೆ ನೋಡಿ, ಅಂದ್ರೆ ಕವರ್ ಇರುತ್ತಲ್ವಾ, ಅದ್ರ ಮೇಲೆ ಹಾಕೊಂಡು ಹಿಂಗೆ ನಾದ್ಕೋಬಹುದು. ಈ ರೀತಿ ನಾದ್ಕೊಳ್ಳೋದ್ರಿಂದ ನಾವು ಹಾಕಿರುವಂತ ಖರ್ಜೂರದ್ದು ಪೇಸ್ಟ್ ಏನಿರುತ್ತೆ ಎಲ್ಲದಕ್ಕೂ ಕೂಡ ಹೊಂದ್ಕೊಳತ್ತೆ. ಇನ್ನು ಉದ್ದವಾಗಿ ನಾವು ಈ ರೀತಿ ಮಾಡ್ಕೊಂಡು ರೌಂಡ್ ಮಾಡ್ಕೊಂಡು ಕೂಡ ಕಟ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ನ ಹುರಿದು ಬಿಟ್ಟು ಪುಡಿ ಮಾಡಿದ್ರೆ ನಾವು ಇದೇ ತರ ಪ್ರಾಸೆಸ್ ಫಾಲೋ ಮಾಡಿದ್ರೆ
ನಾವು ಚಾಕುಲಿ ಕಟ್ ಮಾಡಿಬಿಟ್ಟು ರೌಂಡ್ ಶೇಪಲ್ಲಿ ತೊಗೋಬೋದು. ಆದರೆ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿರೋದ್ರಿಂದ ನಾವು ಉಂಡೆ ಥರ ಕಟ್ಟಬೇಕು, ಅಥವಾ ಒಂದು ಬಾಕ್ಸಿಗೆ ನೀಟಾಗಿ ಈಕ್ವಲಾಗಿ ಫಿಲ್ ಮಾಡಿಬಿಟ್ಟು ಅದನ್ನು ನಾವು ಬರ್ಫಿ ರೀತಿಯಲ್ಲೂ ಕೂಡ ಕಟ್ ಮಾಡ್ಕೋಬೋದು. ನಮ್ಗೆ ಹೆಂಗೆ ಬೇಕೋ ಆ ಶೇಪಲ್ಲಿ ನಾವು ಈ ಡ್ರೈ ಫ್ರೂಟ್ಸ್ನ ಮಾಡ್ಕೋಬಹುದು. ಇನ್ನು ಈ ಡ್ರೈ ಫ್ರೂಟ್ಸ್ ರೆಸಿಪಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಮನೆಯಲ್ಲಿ ಹೆಲ್ದಿಯಾಗಿರುವಂಥ ಫುಡ್ ಅಂದರೆ ಇದೆ ಅಂತ ಹೇಳ್ಬೋದು. ಪ್ರತಿದಿನ ಡ್ರೈ ಫ್ರೂಟ್ಸ್ನ ಕಂಪಲ್ಸರಿ ತಿನ್ನೋಕ್ಕೆ ಆಗಲ್ಲ ಅನ್ನೋರು ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಒಂದು ಉಂಡೆಯಲ್ಲಿ ಸಿಗುತ್ತೆ. ಈ ಒಂದು ನಾವು ಬ್ರೇಕ್ಫಾಸ್ಟ್ ಸ್ಕಿಪ್ ಆಯ್ತಂದರೆ ಈ ಥರದ್ದು 1 ಅಥವಾ 2 ಲಡ್ಡುನ ತಿಂದರೆ ಸಾಕಾಗುತ್ತೆ, ಹೊಟ್ಟೆ ಫಿಲ್ ಆಗುತ್ತೆ. ಇದೇ ಥರದ ಹೆಲ್ದಿ ಮಿಲ್ಲಿಟ್ಸ್ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಸಿಂಪಲ್ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ಹೆಲ್ದಿ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.